ಈ ಆಳವಾದ ನೋಟಕ್ಕೆ ಸ್ವಾಗತ. ಇವತ್ತು ನಮ್ಮ ಮುಂದಿರೋದು ಒಂದು ಆಹ್ವಾನ ಪತ್ರಿಕೆ, ಸ್ನೇಹಜೀವಿ ಬಳಗ ಅಂತ. ಅವರ 3ನೇ ವಾರ್ಷಿಕೋತ್ಸವದ ಆಹ್ವಾನ ಇದು. ಒಂದು ಇನ್ವಿಟೇಷನ್ ಕಾರ್ಡ್ನಿಂದ ಒಂದು ಸಂಘಟನೆ ಬಗ್ಗೆ ಏನೆಲ್ಲ ತಿಳ್ಕೋಬಹುದು ನೋಡೋಣ ಬನ್ನಿ. ಸರಿ, ಮೊದಲು ಕಾರ್ಯಕ್ರಮದ ವಿವರ ನೋಡೋಣ. ಡೇಟ್ ಆಗಸ್ಟ್ 24, 2025, ಭಾನುವಾರ. ಟೈಮ್ ಬೆಳಿಗ್ಗೆ 10:30. ಸ್ಥಳ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ, ತಿಲಕ್ ನಗರ, ಮೈಸೂರು. ಸ್ಥಳದ ಆಯ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಹೌದು ಹೌದು, ಖಂಡಿತ. ಅದು ಕೇವಲ ಒಂದು ಜಾಗ ಅಲ್ಲ ನೋಡಿ, ಅಂಧ ಮಕ್ಕಳ ಶಾಲೆಯನ್ನೇ ಆರಿಸಿದ್ದಾರೆ ಅಂದ್ರೆ ಬಹುಶಃ ಈ ಬಳಗದ ಫೋಕಸ್ ಸಮಾಜ ಸೇವೆ ಕಡೆ, ಅದರಲ್ಲೂ ವಿಶೇಷ ಚೇತನರ ಕಡೆಗೆ ಇರಬಹುದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಅವರು ಮೊದಲಿಂದ ಮಾಡ್ಕೊಂಡು ಬಂದಿರೋ ಕೆಲಸದ ಮುಂದುವರಿಕೆಯೂ ಇರಬಹುದು. ಹೌದು. ಹಾಗೆ ಗೆಸ್ಟ್ಗಳ ಲಿಸ್ಟ್ ನೋಡಿದ್ರೆ ಉದ್ಘಾಟಕರು ಶ್ರೀ ಪಿ ಮಹದೇವಸ್ವಾಮಿ, ವಿದ್ಯಾವರ್ಧಕ ಕಾಲೇಜಿನ ಪ್ರಿನ್ಸಿಪಾಲ್. ಅಧ್ಯಕ್ಷತೆ ವಹಿಸ್ತಿರೋರು ಶ್ರೀ ಸತೀಶ್, ಅಂದ್ರೆ ಅದೇ ಅಂಧ ಮಕ್ಕಳ ಪಾಠಶಾಲೆಯ ಸೂಪರಿಂಟೆಂಡೆಂಟ್. ಆ ಸ್ಥಳದ ಜೊತೆಗಿನ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಇದರಿಂದ. ಹಾಗೆ ಚೀಫ್ ಗೆಸ್ಟ್ಸ್ ಪ್ರೊಫೆಸರ್ ಕೇಶವಮೂರ್ತಿ ಎಸ್, ಡಾ ಶಶಿಕಲಾ ಬಿ, ದಾಕ್ಷಾಯಣಿ ಎಸ್ಆರ್, ಇವರೆಲ್ಲ ರೆಪ್ಯೂಟೆಡ್ ಕಾಲೇಜ್ಗಳ ಪ್ರೊಫೆಸರ್ಸ್. ಆಮೇಲೆ ಶ್ರವಣದೋಷ ಮಕ್ಕಳ ಶಾಲೆಯ ಸೂಪರಿಂಟೆಂಡೆಂಟ್ ಇದ್ದಾರೆ, ಒಂದು ಫೌಂಡೇಶನ್ನ ಸ್ಥಾಪಕರು, ಇನ್ನರ್ವೀಲ್ ಕ್ಲಬ್ನವರು, ಚಿತ್ರಕಲಾ ಟೀಚರ್. ಅಬ್ಬಾ, ಇಷ್ಟೊಂದು ಬೇರೆ ಬೇರೆ ಫೀಲ್ಡಿನ ಜನ ಯಾಕಿರ್ಬೋದು? ಹೌದು, ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಜಾಸ್ತಿ ಜನ ಶೈಕ್ಷಣಿಕ ಕ್ಷೇತ್ರದವ್ರು ಇರೋದ್ರಿಂದ ಅವರು ನಾಲೆಡ್ಜ್ಗೆ, ಎಜುಕೇಷನಲ್ ಕೊಲ್ಯಾಬರೇಷನ್ಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅನ್ಸುತ್ತೆ. ಆದರೆ ನೀವು ಹೇಳ್ದಾಗೆ ಸೋಷಿಯಲ್ ಸರ್ವಿಸ್ ಕಡೆಯಿಂದನೂ ಜನ ಇದ್ದಾರೆ. ಅಂದ್ರೆ ವಿಶೇಷ ಚೇತನರ ಶಾಲೆಗಳು, ಸರ್ವಿಸ್ ಕ್ಲಬ್ಗಳು ಮತ್ತೆ ಆರ್ಟ್ಸ್ ಕಡೆಯಿಂದನೂ ಇದ್ದಾರೆ. ಸೊ ಸ್ನೇಹಜೀವಿ ಬಳಗ ಕೇವಲ ಒಂದೇ ಏರಿಯಾಗೆ ಸೀಮಿತ ಆಗಿಲ್ಲ, ಅದಕ್ಕೊಂದು ದೊಡ್ಡ ನೆಟ್ವರ್ಕ್ ಇದೆ. ಬಹುಶಃ ಮಲ್ಟಿಪಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸೈನ್ ಇರ್ಬೋದು. ಅವರ ಇನ್ಫ್ಲೂಯೆನ್ಸ್ ಎಷ್ಟಿದೆ, ಕಾಂಟ್ಯಾಕ್ಟ್ಸ್ ಎಷ್ಟಿದೆ ಅಂತಾನು ಇದು ತೋರಿಸುತ್ತೆ. ಇಲ್ಲಿ ಇನ್ನೊಂದು ಆಶ್ಚರ್ಯ ಆಗ್ತಿರೋ ವಿಷಯ ಅಂದ್ರೆ ಬಳಗದ ಕಾರ್ಯಕಾರಿ ಸಮಿತಿ ಪಟ್ಟಿ. ಸುಮಾರು 14 ಬೇರೆ ಬೇರೆ ಜವಾಬ್ದಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿಂದ ಶುರುವಾಗಿ ಹೆಲ್ತ್, ಫೈನಾನ್ಸ್, ಕಲ್ಚರಲ್, ಎನ್ವಿರಾನ್ಮೆಂಟ್, ಸ್ಪೋರ್ಟ್ಸ್, ಎಜುಕೇಷನ್, ಮ್ಯೂಸಿಕ್, ಸರ್ವೆ, ಕ್ಲೀನ್ಲಿನೆಸ್, ಪ್ರತಿಯೊಂದಕ್ಕೂ ಒಬ್ಬೊಬ್ರು ಕೋಆರ್ಡಿನೇಟರ್. 3 ವರ್ಷದ ಬಳಗಕ್ಕೆ ಇಷ್ಟೊಂದು ದೊಡ್ಡ ಸ್ಟ್ರಕ್ಚರ್ ಏನಿದು? ಖಂಡಿತವಾಗ್ಲೂ ಇದು ಸುಮ್ನೆ ಫ್ರೆಂಡ್ಸ್ ಗ್ರೂಪ್ ಅಲ್ಲ. ಇದೊಂದು ಸೀರಿಯಸ್ ಆದ ವೆಲ್ ಆರ್ಗನೈಸ್ಡ್ ಸಂಸ್ಥೆಯಾಗಬೇಕು ಅನ್ನೋ ಪ್ರಯತ್ನದಲ್ಲಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಪ್ರತಿಯೊಂದು ಫೀಲ್ಡಿಗೂ ಕೋಆರ್ಡಿನೇಟರ್ಸ್ ನೇಮಿಸಿರೋದು ಅವರ ವಿಷನ್ ತೋರಿಸುತ್ತೆ. ಆದ್ರೆ ನೀವು ಹೇಳ್ದಾಗೆ 3 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ರಚನೆನ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದೊಂದು ಚಾಲೆಂಜ್ ಕೂಡ ಹೌದು. ಅವ್ರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಟೆಸ್ಟ್ ಇದ್ದ ಹಾಗೆ. ಕಾರ್ಯಕ್ರಮಗಳ ಲಿಸ್ಟ್ ಕೂಡ ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿದೆ. ಪ್ರೇಯರಿಂದ ಶುರುವಾಗಿ ವೆಲ್ಕಮ್, ಇಂಟ್ರೊಡಕ್ಷನ್, ಇನಾಗ್ರೇಷನ್, ಸ್ಪೀಚ್ಗಳು, ಆಮೇಲೆ ಟ್ರೋಫಿ ಅನಾವರಣ, ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಅಧ್ಯಕ್ಷರ ಮಾತು, ನಾಡಗೀತೆ, ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ಇದೆ. ಈ ಟ್ರೋಫಿ ಅನಾವರಣ ಮತ್ತು ಬಹುಮಾನ ವಿತರಣೆ ಬಗ್ಗೆ ಏನಾದ್ರೂ ಗೆಸ್ ಮಾಡ್ಬೋದಾ? ಖಚಿತವಾಗಿ ಇದು ಕೇವಲ ಮಾತುಕತೆಗಳ ಸೆರಿಮನಿ ಅಲ್ಲ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಟ್ರೋಫಿ ಅನಾವರಣ ಅಂದ್ರೆ ಬಹುಶಃ ಅವರ ಸಂಸ್ಥೆಯ ಲಾಂಛನೆ ಇರ್ಬೋದು, ಅಥವಾ ಏನಾದ್ರೂ ವಿಶೇಷ ಸಾಧನೆ ನೆನಪಿಗೆ ಇರ್ಬೋದು. ಇನ್ನು ಬಹುಮಾನ ವಿತರಣೆ, ಬಹುಶಃ ಅವರು ಏನಾದ್ರೂ ಕಾಂಪಿಟೀಷನ್ಸ್ ನಡೆಸಿರ್ಬೋದು, ಇಂಟರ್ನಲ್ ಆಗಿರ್ಲಿ, ಪಬ್ಲಿಕ್ ಆಗಿರ್ಲಿ, ಅಥವಾ ಅವರ ಮೆಂಬರ್ಸ್ನ ಅಥವಾ ಕಮ್ಯುನಿಟಿಲಿ ಯಾರಾದ್ರೂ ಅಚೀವ್ ಮಾಡಿದವರನ್ನ ಗುರ್ತಿಸಿ ಗೌರವಿಸ್ತಾ ಇರ್ಬೋದು. ಇದು ಅವರ ಆಕ್ಟಿವಿಟೀಸ್ನ ಇನ್ನೊಂದು ಸೈಡ್ ತೋರಿಸುತ್ತೆ. ಹೌದು. ಕೊನೆಗೆ ನೋಡಿ, ಅಂಧ ಮಕ್ಕಳ ಪಾಠಶಾಲೆಯ ಸ್ಟೂಡೆಂಟ್ಸ್, ಟೀಚರ್ಸ್, ಸ್ಟಾಫ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ದಾರೆ. ಆ ಜಾಗ ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನೋ ಕಮಿಟ್ಮೆಂಟ್ ಮತ್ತೆ ಕಾಣಿಸ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಇನ್ವಿಟೇಷನ್ನಿಂದ ಸ್ನೇಹಜೀವಿ ಬಳಗದ ಬಗ್ಗೆ ಏನ್ ಗೊತ್ತಾಗುತ್ತೆ? ಇದು ಮೈಸೂರ್ ಬೇಸ್ಡ್, ಒಂದು ಕ್ಲಿಯರ್ ಆದ, ಬಹುಶಃ ಸ್ವಲ್ಪ ಆಂಬಿಷಿಯಸ್ ಆದ ಸ್ಟ್ರಕ್ಚರ್ ಇರೋ, ಎಜುಕೇಷನಲ್, ಸೋಷಿಯಲ್, ಆರ್ಟ್ಸ್ ಫೀಲ್ಡ್ ಜೊತೆ ಕನೆಕ್ಷನ್ ಇರೋ, ಮತ್ತೆ ಕಮ್ಯುನಿಟಿ ಸರ್ವಿಸ್ಗೆ ಹೆಚ್ಚು ಒತ್ತು ಕೊಡ್ತಿರೋ ಒಂದು ಆಕ್ಟಿವ್ ಆರ್ಗನೈಸೇಷನ್ ಅಂತ ಹೇಳಬಹುದು. ಈ ವಾರ್ಷಿಕೋತ್ಸವ ಅನ್ನೋದು ಅವರ ಜರ್ನಿ ಮತ್ತೆ ಫ್ಯೂಚರ್ ಗೋಲ್ಸ್ನ ಒಂದು ರಿಫ್ಲೆಕ್ಷನ್ ಇದ್ದ ಹಾಗೆ. ನಿಜಕ್ಕೂ ಒಂದು ಚಿಕ್ಕ ಇನ್ವಿಟೇಷನ್ ಕಾರ್ಡ್ ಒಂದು ಆರ್ಗನೈಸೇಷನ್ ಬಗ್ಗೆ ಇಷ್ಟೆಲ್ಲ ಹೇಳುತ್ತೆ ಅಂದ್ರೆ ಆಶ್ಚರ್ಯನೇ. ಇದು ಸುಮ್ಮನೆ ಪ್ರೋಗ್ರಾಮ್ ಡೀಟೇಲ್ಸ್ ಅಲ್ಲ,
ಆ ಸಂಘಟನೆಯ ವ್ಯಕ್ತಿತ್ವವನ್ನೇ ತೋರಿಸುತ್ತೆ. ಹೌದು. ಆದ್ರೆ ಇದು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಗೆ ತಗೊಂಡು ಹೋಗುತ್ತೆ. ಇಷ್ಟೆಲ್ಲ ದೊಡ್ಡ ಸ್ಟ್ರಕ್ಚರ್ ಇದೆ ಅಂದಲ್ಲ, ಹೆಲ್ತ್, ಎನ್ವಿರಾನ್ಮೆಂಟ್, ಎಜುಕೇಷನ್, ಸ್ಪೋರ್ಟ್ಸ್, ಹೀಗೆಲ್ಲ ಇಷ್ಟೊಂದು ಕನೆಕ್ಷನ್ಸ್ ಕೂಡ ಇದೆ. ಆದ್ರೆ ಈ ಸ್ನೇಹಜೀವಿ ಬಳಗದವರು ಕಳೆದ 3 ವರ್ಷದಲ್ಲಿ ಈ ಒಂದೊಂದು ಫೀಲ್ಡ್ನಲ್ಲೂ ಎಕ್ಸಾಕ್ಟ್ ಆಗಿ ಯಾವ್ದ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಮತ್ತೆ ಆ ಪ್ರಾಜೆಕ್ಟ್ಸ್ಗಳಿಂದ ರಿಯಲ್ ಆಗಿ ಆದ ಇಂಪ್ಯಾಕ್ಟ್ ಏನು, ಇದು ಈ ಇನ್ವಿಟೇಷನ್ ಹುಟ್ಟು ಹಾಕೋ ಒಂದು ಕುತೂಹಲ, ಮುಂದಿನ ಅನ್ವೇಷಣೆಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ?